ನಮಸ್ಕಾರ, ಮಂಜೇಶ ಮಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ ಮಾಚಾರ್ ಯೂಟ್ಯೂಬ್ ಚಾನಲ್. ಹೋದ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ಡಬಲ್ ಸ್ಟೆಪ್ ಸೀರೆ ಹೇಗೆ ಉಡ್ಸೋದು ಅಂತ ಹೇಳ್ಕೊಟ್ಟಿದ್ದೆ. ಮತ್ತೆ ಅದರಿಂದ ವಿಡಿಯೋದಲ್ಲಿ ಸಿಂಪಲ್ ಆಗಿ ಬ್ಯಾಕ್ ಗ್ರೌಂಡ್ ಡಿಸೈನ್ ಮಾಡೋದು ಅಂತ ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಈಗಿನ ವಿಡಿಯೋದಲ್ಲಿ ಅದೇ ತರ ಸಿಂಪಲ್ ಆಗಿ ಇನ್ನೂ ಡೆಕೋರೇಟೆಡ್ ಆಗಿ ಹೇಗೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೇಮ್ ಹೋದ ವಿಡಿಯೋದಲ್ಲಿ ಹೇಗೆ ಹೇಳಿದ್ರೆ ಅದೇ ತರ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ರೆಡಿ ಮಾಡ್ಕೊಂಡಿದ್ದೀವಿ. ಯಾಕೆಂತಂದ್ರೆ ಇದು ಸಿಂಪಲ್ ಮಾಮೂಲಿ 3 ಪೈಪ್ ನ ಯೂಸ್ ಮಾಡಿ ಬ್ಯಾಕ್ ಗ್ರೌಂಡ್ ಡಿಸೈನ್ ಮಾಡ್ಬೋದು ನಾವು. ಈಗ ಡಿಫ್ರೆಂಟ್ ಆಗಿ ಹೇಗೆ ಮಾಡೋದು ಬ್ಯಾಕ್ ಗ್ರೌಂಡ್ ಡಿಸೈನ್ ಅಂತ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಿಮ್ಮ ರಿಲೇಟಿವ್ ಯಾರಾದ್ರೂ ವರಮಹಾಲಕ್ಷ್ಮಿ ಮಾಡ್ತಾ ಇದ್ರೆ ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಬ್ಯಾಕ್ ಗ್ರೌಂಡ್ ಡಿಸೈನ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಡಾಡೋದು ಸಿಗುತ್ತೆ ಆ ಥರ ಬೈಕ್ ನಲ್ಲಿ ಇಟ್ಕೊಂಡು ಮಾಡ್ಬೋದು. ಯಾಕೆಂತಂದ್ರೆ ಇದೆಲ್ಲ ತಗೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಏನು ಇದಾವೆಲ್ಲ ಮನೇಲಿ ಬೇಕಾದ್ರೆ ಇಟ್ಕೊಂಡು ಬೇರೆ ಬುಕ್ ಯೂಸ್ ಮಾಡ್ಬೋದು. ನೀವು ಈ ಥರ ನೋಡಿ ಒಂದೊಂದು ಪೀಸ್ ಸಿಗುತ್ತೆ. ಈ ಥರ ಇದರಲ್ಲಿ ಹೇಗೆ ಡೆಕೋರೇಷನ್ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ. ಈ ಥರ ಕಾಣ್ತಾ ಇದೆ. ಹೇಗೆ ಡೆಕೋರೇಷನ್ ಮಾಡೋದು ಹಿಂದೆ ಬ್ಯಾಕ್ ಗ್ರೌಂಡ್ ಡಿಸೈನ್ ಅಂತ ಹೇಳ್ಬಿಟ್ಟಿದ್ದೀನಿ ನೋಡಿ. ಈ ತರದೆಲ್ಲ ಮಾರ್ಕೆಟ್ ಅಲ್ಲೇ ಸಿಗುತ್ತೆ. ನೀವು ಒಂದ್ಸರಿ ಇಟ್ಕೊಂಡ್ರೆ ಅದು ಬೇರೆ ಬುಕ್ ಯೂಸ್ ಮಾಡ್ಕೋಬಹುದು. ಮತ್ತೆ ನೋಡಿ ಇದನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದು ಈ ವಿಡಿಯೋದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ತರ ಇಟ್ಕೊಂಡ್ರೆ ನೀವು ಬೇರೆ ಬೇರೆ ಹಬ್ಬಗಳಿಗೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಡಿಸೈನ್ ಮಾಡ್ಕೋಬಹುದು. ಮನೇಲಿ ಏನಾದ್ರು ಸಣ್ಣ ಪುಟ್ಟ ಫಂಕ್ಷನ್ಗಳಿದ್ರೆ ಅದಕ್ಕೂ ಯೂಸ್ ಮಾಡ್ಕೋಬಹುದು. ನೀವು ನೋಡಿ ಹೇಗೆ ಕಾಣ್ತಾ ಇದೆ, ಸಿಂಪಲ್ ಆಗಿ ಕ್ಲೀನ್ ಆಗಿ ಕಾಣ್ತಾ ಇದೆ. ನೋಡಿ ಈಗ ರೆಡಿಯಾಗೈತೆ ಹಿಂದೆಗಡೆ ಬ್ಯಾಕ್ ಗ್ರೌಂಡು. ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಈ ಥರ ಬ್ಯಾಕ್ ಗ್ರೌಂಡ್ ಡಿಸೈನ್ ಮಾಡ್ಕೋಬೋದು ನೀವು ಮನೇಲೆ. ನೋಡಿ ಹೇಗೆ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನೆಲ್ಲ ತಂದಿಟ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಬೇರೆ ಫಂಕ್ಷನ್ಗಳು ಮಾಡಬೇಕಾದ್ರೂ ಬೇಕಾದರೆ ಹಾಕೊಬೋದು ಈ ಥರ. ಈಗ ಬ್ಯಾಕ್ ಗ್ರೌಂಡ್ ಎಲ್ಲ ರೆಡಿ ಆಯಿತು. ಈಗ ಮುಂದೆ ಲಕ್ಷ್ಮಿ ಇಟ್ಟರೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನಂದು ಹಿಂದಿನ ವಿಡಿಯೋದಲ್ಲಿ, ಹಳೆ ವಿಡಿಯೋದಲ್ಲಿ ಲಕ್ಷ್ಮಿಗೆ ಡಬಲ್ ಸ್ಟೆಪ್ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸಿದೆ. ಆ ಲಕ್ಷ್ಮಿನ ಇದ್ರ ಮುಂದ್ಗಡೆ ಇಟ್ಟರೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿ ನೋಡಿ ಹೇಗೆ ಕಾಣ್ತಾ ಇದೆ ಲಕ್ಷ್ಮಿ. ಈ ಥರ ಕಾಣುತ್ತೆ ಲಕ್ಷ್ಮಿ. ನೀವು ಬೇಕಾದ್ರೆ ಬೇರೆ ಕಡೆಯಿಂದ ಬೇಕಾದ್ರೆ ಎಕ್ಸ್ಟ್ರಾ ಏನು ಬೇಕಾದ್ರೂ ಅಲಂಕಾರ ಮಾಡ್ಕೋಬೋದು. ಈ ಥರ ಔಟ್ಲುಕ್ಕು ಈ ಥರ ಕಾಣುತ್ತೆ, ಇಷ್ಟು ಚೆನ್ನಾಗಿ ಕಾಣುತ್ತೆ.
ಫುಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ ನೋಡಿ ಲಕ್ಷ್ಮಿ. ಡೆಕೋರೇಟೆಡ್ ಐಟಮ್ಗಳು ನೀವು ಏನು ಬೇಕಾದ್ರೂ ಸುತ್ತ ಇಟ್ಕೋಬೋದು. ಇದಕ್ಕೆ ಸೀರೆ ಉಡ್ಸೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದರೆ ಒಂದು ಹಿಂದಿನ ವೀಡಿಯೋದಲ್ಲಿ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ. ಇದು ಬ್ಯಾಕ್ಗ್ರೌಂಡ್ ಡಿಸೈನ್ ಹೇಗೆ ಮಾಡಿರೋದು ಅಂತ ಹಾಕಿರೋದು ವಿಡಿಯೋ ನೋಡಿ. ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಬೋದು ನೀವು. ಬ್ಯಾಕ್ಗ್ರೌಂಡ್ ಡಿಸೈನು ಈಸಿಯಾಗಿ ಎತ್ತಿಟ್ಕೋಬೋದು. ಬೇಕಾದರೆ ಮುಂದಿನ ಸರಿಗೂ ಹಾಕೋಬೋದು ನೀವು. ಆ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲಕ್ಷ್ಮಿ. ನಿಮ್ಮಲ್ಲಿ ಏನಾದರೂ ಡೆಕೋರೇಟೆಡ್ ಐಟಮು ಬೇರೆದೇನಾದರೂ ಇದ್ರೂ ಅದನ್ನು ಬೇಕಾದರೆ ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮತ್ತು ಹಳೆ ವೀಡಿಯೋಗಳನ್ನ ಇನ್ನೂ ನೋಡಿಲ್ಲ ಅಂತಂದರೆ ಅದನ್ನು ನೋಡಿ. ಅದರಲ್ಲೂ ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಡಿಸೈನ್ಗಳು ಹೇಗೆ ಮಾಡೋದು ಅಂತಲೂ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.